ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ಹೊಸ ವಿಡಿಯೋದಲ್ಲಿ ನಾವೆಂತ ಇವತ್ತು ಬನಾನಾ ಮಿಲ್ಕ್ ಶೇಕ್ ಇಲ್ಲದ್ರೆ ಚಾರ್ಜ್ ಮಾಡುವಂಥದ್ದೇವೆ ಮನೆಯಲ್ಲಿ. ಹಾಗಾಗಿ ಆಚೆ ಮನೆಯವರ ಮಕ್ಕಳೆಲ್ಲ ಬಂದಿದ್ದಾರೆ, ನೋಡುವ ಅವರನ್ನು. ಎಸ್ ಗೈಸ್, ನಮ್ಮ ರಿಂಕು ನೋಡಿ ಗೈಸ್, ಫಾಸ್ಟಾಗಿ ಬಂತು. ಅವಳಿಗೆ ಅಟ್ಯಾಕ್ ಮಾಡ್ತುಂಟು ಗೈಸ್. ಎಸ್, ಇದು ಆಚೆ ಮನೆ ತಾತ ಗೈಸ್. ಇದು ಮಾಡುವಂತಿದೆ ಗೈಸ್. ಇದು ಅವನ ತಮ್ಮ ಅದ್ವಿಕ್. ಇದು ಆಚೆ ಮನೆ ಅತ್ತೆ. ಎಸ್ ಗಾಯ್ಸ್, ಈಗ ನಾವು ಬಂದೇವೆ ಅಡಿಗೆ ಪುಣೆಗೆ. ನಮ್ಮ ನೋಡಿರಿ, ನಾವು ಮತ್ತು ಈ ಹಲಸಿನನ್ನು ಒಂದು ಎಲೆಯಲ್ಲಿ ಮಡಚಿಟ್ಟು ಒಂದು ಹಿಟ್ಟು ಮಾಡ್ತಾರೆ ಗೈಸ್. ಅದು ನಮ್ಮಲ್ಲಿ ಮಾಡಿದ್ದಾರೆ ಕೊಡಿ, ಒಳ್ಳೆ ಟೇಸ್ಟ್ ಇರ್ತದೆ. ಅದನ್ನೀಗ ನಾವು ಕಟ್ ಮಾಡಿಕೊಳ್ಬೇಕು, ಇಲ್ಲಾಂದರೆ ನಮಗೆ ಚೆಂದ ಇಲ್ಲ. ಒಬ್ಬೊಬ್ಬರು ಹಾಗೆ ತಿಂತಾರೆ ಎಲೆಗೆ ಹಾಕಿ. ಎಸ್ ಗಾಯ್ಸ್, ಹೀಗೆ ತೆಗಿಬೇಕು. ಇದೆಲ್ಲ ತೆಗಿಯುವಾಗ ಎಲ್ಲ ಅಂಟಿಕೊಂಡಿರ್ತದೆ. ತಿಂದಿನೆಲ್ಲ ಇದಕ್ಕೆ ಮತ್ತು ಇದು ಹಲಸಿನಷ್ಟು ಟೇಸ್ಟ್ ಇಲ್ಲ ಗೈಸ್. ಆದ ಕಾರಣ ಇದು ರುಚಿ ಆಗ್ತದೆ, ಆದರೆ ಹಲಸಿನಷ್ಟು ಟೇಸ್ಟ್ ಇಲ್ಲ. ಹಾಗೆ ಇದನ್ನು ನಾನು ಕಟ್ ಮಾಡಿ ಆದಮೇಲೆ ವಿಡಿಯೋಕ್ಕೆ ಕೊಡ್ತೇನೆ ಗೈಸ್. ಎಸ್, ಈಗ ನಾವು ಕಟ್ ಮಾಡಿದ್ದೇವೆ ಗೈಸ್. ಒಂದು ಸಾರು ಹಾಕ್ಕೊಳ್ಳೋ. ಸಾರು, ಚಿಕನ್ ಸಾರು ಉಂಟು ಗೈಸ್, ಹಾಕೊಳ್ಳುವ. ಚಿಕನ್ ಪೀಸ್ ಇಲ್ಲ, ಸಾರು ಹಾಕೋ. 2 ಪೀಸ್ ಉಂಟು ಗೈಸ್. ಎಸ್, ನಾವೀಗ ಹಾಕೊಂಡೇವೆ ಚಿಕನ್ ಸಾರು, ಆಮೇಲೆ ಇದು ಹಲಸಿನ ಹಣ್ಣಿನ ಹಿಟ್ಟು. ಈಗ ನಾನು ಚಾಯ್ ಕುಡಿದು ಬರ್ತೇನೆ ಗೈಸ್. ಎಸ್ ಗಾಯ್ಸ್, ಇವತ್ತು ಜೋರು ಮಳೆ ಬರ್ತುಂಟು. ಮೊದಲಿಗೆ ತಿಂತೇವೆ. ಒಳ್ಳೆ ಟೇಸ್ಟ್ ಉಂಟು ಗೈಸ್. ನಮ್ಮ ಆಚೆ ಮನೆಯವರ ಮಗಳು ಮಾಳು ಇದು ಊದುತ್ತಿದ್ದಾಳೆ. ಅವೆಲ್ಲ ಅಡಿಕೆಯನ್ನು ಇರ್ತದೆ ಇದ್ದಾರೆ ಗೈಸ್. ಅದು ಸ್ವಲ್ಪ ಅಡಿಕೆ ಎಲ್ಲ ಇದೆ. ಎಸ್ ಗಾಯ್ಸ್, ಭಯಂಕರ ಮಳೆ ಬರ್ತುಂಟು ನಮ್ಮ ಈಚೆ, ಸುಳ್ಯದಾಚೆ. ಮಳೆ ನೋಡಿ, ಮಾಳು ನೆಗಡ್ತಿದ್ದಾರೆ. ನಾಯಿನೊಟ್ಟಿಗೆ ಆಟ ಆಡಿದೆ. ಚಿಕ್ಕವ ನೋಡಿ, ಇಲ್ಲಿ ಒಂದು ಕೊಳನೂ ಆಟ ಆಡಲಿಕ್ಕೆ ಕರೆಂಟ್ ಇಲ್ಲ ಗೈಸ್. 2 ದಿವಸ ಆಯಿತು. ಸರಿ, ನೀವು ನಮ್ಮೆಲ್ಲ ಕೊಳಲನ್ನು ಆಯ್ಕೆ ಕೊಡಬೇಡ, ನಾವು ಮತ್ತೆ ಊಟಕ್ಕೆಲ್ಲ ಗೈಸ್. ಈಗ ಬಂದು ನಮ್ಮೊಟ್ಟಿಗೆ ನಾಯಿ ಸ್ವಲ್ಪ ಶೋ ಹೊಡಿತುಂಟು. ನಾಯಿ ಶೋ ಹೊಡಿಯೋದಿಲ್ಲ ಗೈಸ್, ಆದರೂ ಪಾಪ ನಮ್ಮ ನಾಯಿ. ಕಳಿ ನನ್ನ ಮೇಲೆ ಅಕ್ಕಿ ಕಚ್ಚಿ ತೊಟ್ಟು ಗೈಸ್. ನೋಡಿ ಗೈಸ್, ನಾವು ಮಲಗಿಸ್ತೇವೆ. ಹೊಡಿತಾನೆ ಬೇಡ ಎಸ್ ಗೈಸ್, ಚಿಕ್ಕ ವಿಡಿಯೋಕ್ಕೆ ಈಗ ವಿಡಿಯೋ ಮಾಡಿದ್ದು ಮಾಡು ಗೈಸ್. ನೋಡಿ ಗೈಸ್, ಕೊಳಲ ಹೊಡಿತಾ ಇದ್ದಾರೆ. ಯಾಗ ನೆಗಡ್ದಡಿ. ಇದು ನೋಡಿ ಇಲ್ಲಿತದ. ನಾಯಿ ಫುಲ್ ಗರಂ ಆಗಿದೆ ಗೈಸ್.
ಎಸ್ ಗೈಸ್, ನಾಯಿ ಊಟ ಮಾಡ್ತಿರ್ಲಿಲ್ಲ, ಅದಕ್ಕೆ ಈ ಥರದ ಮದ್ದನ್ನು ಕೊಡಬೇಕು. ಇದರ ಹೆಸರು ಕೊಡಿ, ಈ ಥರ ಉಂಟು. ನಮ್ಮ ನಾಯಿ ಫುಲ್ ಗರಂ ಇದೆ. ಈಗ ಹೋಗ್ತದೆ, ಅದು ಓಡ್ತದೆ ನೋಡಿ. ಇದು ಎತ್ತಕ್ಕೆ ಮಾಡ್ತುಂಟು ಬಾರಿಂಕು ನಮ್ಮೊಟ್ಟಿಗೆ ಒಂದು ಈ ಥರ ಕೂತಿದೆ, ನೆಕ್ತು ಉಂಟು. ಹಾಗಾಗಿ ನಾನು ಇದನ್ನು ಮದ್ದು ಕೊಟ್ಟು ಈಗ ಮದ್ದು ಕೊಟ್ಟಾಗಿದೆ. ರಿಂಕ್ ಹೋಗ್ತಾ ಉಂಟು, ಅಮ್ಮನೊಟ್ಟಿಗೆ ಹೋಗ್ತಾ ಉಂಟು. ಎಸ್ ಗಾಯ್ಸ್, ನಾವು ಇಲ್ಲಿ ಹೋಗ್ತಿದ್ದೇವೆ. ನಾ ಈ ವ್ಲಾಗನ್ನು ಎಂಟಲ್ಲ ಈಗ ಇಲ್ಲಿಗೆ ನಿಲ್ಲಿಸ್ತಾನೆ. ನಾನು ಅಪ್ಪ ಹಾಲು ತಂದ ಮೇಲೆ ಸಾರಿಗೆ ಮಾಡೋಣ ಅನ್ನೋದು ನಮ್ಮ ಮಾಡುತ್ತಾ ಇದ್ದಾಳೆ ನೋಡಿ. ಅವಳ ಮನೆಯೆಲ್ಲ ಕೇರಳ ಆಯ್ತು ಗೈಸ್. ಇಲ್ಲ ಕೇರಳಕ್ಕೆ ಹೋದರೆ ಎಲ್ಲಿ ಆಯ್ತಾ. ವೆಲ್ಕಮ್ ಬ್ಯಾಕ್. ಈಗ ನಾವು ಇದು ಮಾಡಲಿಕ್ಕೆ ಅಂತ ಚಾರ್ಜ್ ಮಾಡಲಿಕ್ಕೆ ಹೊರಟಿದ್ದೇವೆ. ಈಗ ನಮಗೆ ಬೇಕಾದ ಇಂಗ್ರೀಡಿಯೆಂಟ್ಸ್ ಒಂದು 5 ಬನಾನಾ, ಆಮೇಲೆ ಮಿಲ್ಕ್, ಆಮೇಲೆ ಇದು ನಟ್ಸ್ ಬೇಕು. ಸ್ವಲ್ಪ ನಟ್ಸ್ ಇದ್ದರೆ ಕ್ಯಾಶ್ಯೂ ನಟ್, ಬಾದಾಮ್ ಯಾವುದಾಗ್ತದೆ ನಟ್ಸ್. ಅದನ್ನು ಸ್ವಲ್ಪ ನಾನು ನಟ್ಸ್ ಅದನ್ನು ಚಿಕ್ಕ ಚಿಕ್ಕಾಗಿ ತುರ್ಕೊಳ್ಳೋಗೆ ಮಾಡಬೇಕು. ಕಟ್ ಮಾಡಬೇಕು. ಆಮೇಲೆ ಇದು ಸ್ವಲ್ಪ ಸಾಫ್ಟ್ ಇತ್ತು, ಆದ ಕಾರಣ ನಾನು ಅದನ್ನು ಹುರಿದಿದ್ದೇನೆ. 2 ನಿಮಿಷ ಹುರಿದಿಟ್ಕೊಂಡಿದ್ದೇನೆ. ಈಗ ನಾವು ಐಸ್ ಕ್ರೀಮ್ ಬೇಕು. ಎಷ್ಟು ಜನ ಇದ್ದಾರೆ ಅಷ್ಟು ಐಸ್ ಕ್ರೀಮ್ ಬೇಕು, ಇಲ್ಲಾಂದರೆ ಅಷ್ಟು ಟೇಸ್ಟ್ ಆಗೋದಿಲ್ಲ. ಐಸ್ ಕ್ರೀಮ್ ಹಾಕಿ ಒಂದು ಒಳ್ಳೆ ಕಡಿಬೇಕು. ಆವಾಗ ನಾವು ಈಗ ಐಸ್ ಕ್ರೀಮ್ ತಗೊಂಡು ಬರ್ಲಿಕ್ಕೆ ಹೋಗ್ತೇವೆ. ಆಮೇಲೆ ನಾವು ವಿಡಿಯೋಗೆ ವಾಪಸ್ ಬರ್ತೇವೆ. ಗಾಯ್ಸ್, ಈಗ ಅಪ್ಪ ವೀಳ್ಯದೆಲೆ ತರಲಿಕ್ಕೆ ಹೇಳಿದ್ರು, ಹಾಗೆ ನಾವು ವೀಳ್ಯದೆಲೆ ತರಲಿಕ್ಕೆ ಹಾಕಿದ್ದೇವೆ. ಈಗ ಮಳೆ ನಿಂತಿದೆ ಗೈಸ್, ಹಾಗಾಗಿ ನಾವು ಒಂದು ಇದು ಮಾಡುವಂತ ಈಗ ಬಂದದ್ದು. ವೀಳ್ಯದೆಲೆ ನೋಡಿ ಗೈಸ್. ನಾವು ಹೋಗ್ತಾ ಇದ್ದೇವೆ ಗೈಸ್. ಈಗ ಆಚೆ ಮನೆಯವ್ರು ಬಂದರು. ನಾವೀಗ ಐಸ್ ಕ್ರೀಮ್ ಎಲ್ಲ ತಂದೇವೆ. ನಮ್ಮ ನಾಯಿ ನೋಡಿ ಫುಲ್ ಊಟ ಎಲ್ಲ ಮಾಡಿ ಖುಷಿಯಲ್ಲಿ ಉಂಟು. ಈಗ ನಾವು ಹಾಗಾದರೆ ಈಗ ಒಂದು ಉತ್ತಮವಾದಂಥ ಶಾರ್ಜೆ ಸಿಕ್ಕು ಮನೆಯಲ್ಲಿ, ಕೇರಳ ಸ್ಟೈಲ್ ನೋಡಿ ಆಯ್ತಾ ಗೈಸ್. ಬನ್ನೀಗ ನಾವು ಹೋಗುವ. ಎಸ್ ಗಾಯ್ಸ್, ಈಗ ನಾವು ತಂದೇವೆ. ಈಗ ಒಂದಿಷ್ಟು 9 ಬಾಳೆಹಣ್ಣು ತಗೊಂಡಿದ್ದೇವೆ, ಬರೀ 2 ಗ್ಲಾಸಿಗೆ 9 ಬಾಳೆಹಣ್ಣು ಬೇಕಾಗ್ತದೆ. ಸ್ವಲ್ಪ ಸಣ್ಣ ಉಂಟು, ಹಾಗಾಗಿ 9 ತಗೊಂಡಿದ್ದೇವೆ. ಆಮೇಲೆ 9 ಬಾಳೆಹಣ್ಣಿಗೆ 1 ಪ್ಯಾಕೆಟ್ ಹಾರ್ಲಿಕ್ಸ್ ಸಾಕಾಗ್ತದೆ. ಮತ್ತು ಐಸ್ ಕ್ರೀಮ್ ತಗೊಂಡಿದ್ದೇವೆ. ಮತ್ತು ಈ ಥರ ಇದು ಕ್ಯಾಶ್ಯೂ ನಟ್ ಸ್ವಲ್ಪ ಹುರಿದಿಟ್ಟುವಂಥದ್ದು ಕುರ್ಮಗಳಿಗೆ ಇಟ್ಟಿದ್ದೇವೆ. ಮತ್ತು ಇದು ಆಲ್ಮಂಡ್ಸ್ ಅಂದರೆ ಬಾದಾಮ್, ಇದೆಲ್ಲ ಹೀಗೆ ಕಟ್ ಮಾಡಿ ಇಟ್ಕೊಂಡಿದ್ದೇವೆ. ಈಗ ಅದನ್ನು ನಾವು ಗ್ರೈಂಡ್ ಮಾಡಬೇಕು. ಇಟ್ಕೊಳ್ಳಿ. ಈಗ ನಾನು ಸಿಪ್ಪೆ ತೆಗೆದಾದ ಮೇಲೆ ವಿಡಿಯೋಗೆ ಈಗ ಸಿಪ್ಪೆನೆಲ್ಲ ತೆಗೆದಿಟ್ಟುಕೊಳ್ತಿದ್ದೇವೆ ಗೈಸ್. ಈಗ ನಾವು ಇದನ್ನು ಸ್ವಲ್ಪ ಕಟ್ ಮಾಡಬೇಕು. ಒಂದು 3 ಪೀಸಸ್ ಈಗ ಕಟ್ ಮಾಡಿದರೆ ಆಗ್ತದೆ. ಇಟ್ಕೊಳ್ಳಿ. ಸ್ವಲ್ಪ ಅದು ಬ್ಲೆಂಡ್ ಆಗಲಿಕ್ಕೆ ಅದಕ್ಕೆ ತುಂಬ ಸಣ್ಣ ಮಾಡಬೇಕಂತ ಏನಿಲ್ಲ. ಹೀಗೆ ಎಲ್ಲದನ್ನು ಕಟ್ ಮಾಡಿಕೊಳ್ಬೇಕು. ಸಿಪ್ಪೆದಿಂದ ಕಟ್ ಮಾಡಿಕೊಳ್ಬೇಕು. ಎಸ್ ಗೈಸ್, ಈಗ ನಾವು ಹಾಲನ್ನು ಹಾಕ್ಕೊಳ್ಬೇಕು. ಇದನ್ನು ಐಸ್ ಮಾಡಿ ಇಟ್ಕೊಂಡಿದ್ದ ಹಾಲಿದು. ಸ್ವಲ್ಪ ಹಾಲನ್ನು ಹಾಕಿ ಮತ್ತೆ ಇದರೊಳಗೆ ಐಸ್ ಉಂಟು, ಅದನ್ನು ಸಾಕಬೇಕು. ದಪ್ಪ ಹೋದಿಲ್ಲ. ಸ್ವಲ್ಪ ಹಾಲು ಹಾಕೊಂಡಿದ್ದೇನೆ. ಆಮೇಲೆ ಈಗ ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಡಿ, ಇಲ್ಲದ್ರೆ ಐಸ್ ತೆಗಿಲಿಕ್ಕೆ ಆಗೋದಿಲ್ಲ. ಎಸ್ ಗೈಸ್, ಈಗ ನಾವು ಇದನ್ನು ಎಲ್ಲ ಐಸ್ ಒಂದು ಬೌಲಿಗೆ ಹಾಕೊಂಡಿದ್ದೇವೆ. ಈ ಥರದೊಂದು ಐಸ್ ಪೀಸ್ ಸ್ವಲ್ಪ ಐಸ್ ಹಾಕ್ಕೊಂಡು ಸಾಕು. ಆಮೇಲೆ ಈಗ ಒಂದು ಪ್ಯಾಕೆಟ್ ಹಾರ್ಲಿಕ್ಸ್ ಹಾಕೊಳ್ಳೋ. ಎಸ್
ಗೈಸಿಗೆ ಇದನ್ನು ಫುಲ್ ಪ್ಯಾಕೆಟ್ ಹಾಕ್ಕೊಳ್ಬೇಕು. ಬೂಸ್ಟ್ ಹಾಕಿದ್ರೂ ಆಗ್ತದೆ ಗೈಸ್, ಒಳ್ಳೆ ಟೇಸ್ಟ್ ಬರ್ತದೆ. ಇದು ಸಹ ಒಳ್ಳೆ ಟೇಸ್ಟ್ ಆಗ್ತದೆ. ಅದು ಬೂಸ್ಟ್ ಒಬ್ಬೊಬ್ಬರಿಗೆ ಚೆಂದ ಆಗೋದಿಲ್ಲ, ಆದ ಕಾರಣ ನಾವು ಹಾರ್ಲಿಕ್ಸ್ ಹಾಕೊಂಡಿದ್ದೇವೆ. ನಾವೀಗ ಸಕ್ಕರೆ ತಗೊಂಡಿದ್ದೇವೆ ಗೈಸ್. ಅದು ಬಾಳೆಹಣ್ಣು ಎಷ್ಟು ಸಿಹಿ ಉಂಟು ಅದರ ಪ್ರಕಾರವಾಗಿ ಹಾಕಿ ನಿಮಗೆ ರುಚಿಗೆ ತಕ್ಕಷ್ಟು. ಒಂದು ಸ್ಪೂನ್ ಹಾಕೊಂಡಿದ್ದೇನೆ. ಸಾಕಲ್ಲ ಒಂದು ಸ್ಪೂನಿಗೆ? ಎಸ್ ಗೈಸ್, ಈಗ ಒಂದು ಸ್ಪೂನ್ ಹಾಕೊಂಡಿದ್ದೇವೆ. ಹಾಕೊಳ್ಳೋ, ಇನ್ನೊಂದು ಅರ್ಧ ಹಾಕೊಳ್ತೇವೆ ಗೈಸ್. ಚಳಿಯೆಲ್ಲ ಟೇಸ್ಟ್ ಹಾಕೋದು ಇಲ್ಲ, 2 ಬೈಕ್ ಪ್ಯಾಕಿಂಗ್ ಮಾಡಿದ್ದೀವಿ. ಎಸ್ ಗೈಸ್, ಈಗ ನೋಡಿ ನಾವು ಐಸ್ ಕ್ರೀಮ್ ಖರೀದಿ ಮಾಡಿದ್ದೇವೆ. ಸ್ವಲ್ಪ ಗೈಸ್ ನೋಡಿಲಿ ಪ್ಯಾಕ್. ಎಸ್ ಗೈಸ್, ಈಗ ನಾವು 2 ಜನ ಇರೋದ ಕಾರಣ ನಾವೀಗ 2 ಐಸ್ ಕ್ರೀಮ್ ಹಾಕ್ಕೊಳ್ತೇವೆ ಇದಕ್ಕೆ. ಎಸ್, ಒಂದಾಯಿತು. ಹಾಕಿ ಇನ್ನೊಂದು ಹಾಕ್ಕೊಳ್ತೇವೆ ಗೈಸ್. ಹಾಕ್ಕೊಂಡು ಎಸ್ ಗೈಸ್, ಈಗ ನೋಡಿ ನಾವು ಇದನ್ನು ಹಾಕಿ ಒಂದು ಗ್ರೈಂಡ್ ಮಾಡ್ಕೊಡೋ. ಕ್ಲೀನಾಗಿ ಗ್ರೈಂಡ್ ಮಾಡ್ಕೊಡೋ. ಎಸ್ ಗೈಸ್, ಈಗ ನಾವು 2 ಗ್ಲಾಸಿಗೆ ಹಾಕೊಳ್ತೇವೆ. ಐಸ್ ಕ್ರೀಮ್ ಹಾಕಲಿ ಒಂದು ಗೈಸ್. ಮತ್ತು ಇದು ಕ್ಯಾಶ್ಮೀರ್ ಮೆಟ್ಟಿಗೆ ಹಾಕೊಳ್ತೇವೆ. ಐಸ್ ಕ್ರೀಮ್ ಹಾಕಿದ ಮೇಲೆ ಹಾಕಿಗೆ ಹೌದು, ಇನ್ನೇನು ಐಸ್ ಕ್ರೀಮ್ ತಲೆ ಮೇಲೆ ಹಾಕಿ ಇನ್ನೇನು ಐಸ್ ಕ್ರೀಮ್ ಹಾಕಿ ಐಸ್ ಕ್ರೀಮಿಗೆ ಹಾಕು. ಎಸ್ ಗೈಸ್, ಈಗ ಐಸ್ ಕ್ರೀಮ್ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ತೇವೆ. ಸಾಕು ಸಾಕು. ಇದಕ್ಕೆ ಅಣ್ಣ ಸ್ವಲ್ಪ ಕೂಡ ಗೊತ್ತಿಲ್ಲ. ಎಸ್, ಈಗ ಹಾಕಿದೆ. ನಾವು ಈ ಥರ ಒಂದು ಸ್ಪೂನ್ ಹಾಕೋದು ಮಿಕ್ಸ್ ಮಾಡಲಿಕ್ಕೆ. ಎಸ್, ವೆರಿ ಗುಡ್. ನಮ್ಮ ರೆಡಿ ಇದೆ. ನಾವೀಗ ಟೇಸ್ಟ್ ಮಾಡಿದೆ. ಎಸ್, ಈಗ ನಮ್ಮ ಅಣ್ಣ ಟೇಸ್ಟ್ ಮಾಡ್ತಾರೆ. ನಾನು ಸಹ ಎತ್ಕೊಂಡಿದ್ದೇನೆ ಗ್ಲಾಸ್. ಅಷ್ಟೆಲ್ಲ ಮಾಡಬೇಡ, ಇದಾಗ್ತದೆ. ಎಸ್ ಗೈಸ್, ಅವ್ರು ಟೇಸ್ಟ್ ಮಾಡ್ತಾಯಿದ್ದಾರೆ. ಬೇಗ ತಿನ್ನಪ್ಪ. ಆಗುಂಟು ಟೇಸ್ಟ್ ಗೈಸ್, ಅಲ್ಲಿ ಟೇಸ್ಟ್ ಉಂಟಾ? ಎಸ್, ಈಗ ನಾವು ಸಹ ಒಂದು ಟೇಸ್ಟ್ ಮಾಡುವ. ಎಸ್, ಎಸ್ ಗೈಸ್, ನಾವೀಗ ತಗೊಂಡಿದ್ದೇವೆ. ಒಳ್ಳೆ ಟೇಸ್ಟ್ ಉಂಟು ಗೈಸ್. ಹಾಕಿ ಮಿಕ್ಸ್ ಮಾಡ್ಕೊಳ್ತೇವೆ ಗೈಸ್.
ಇವತ್ತು ಮತ್ತೆ ವಾಪಸ್ ಬರುವಾಗ ಇದನ್ನು ಮುಗಿಸೋ ಅಲ್ಲಿಗೆ.